ಓಕೆ. ನಾನು ಓದಿದ್ದು ಕೆಲಸ. ಓಕೆ. ಇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ ರಕ್ಷಕರಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಕರ್ತನು ಈ ಮುಂಜಾನ ವೇಳೆಯಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಎಫೆಸದವರ ಪತ್ರಿಕೆ 3ನೇ ಅಧ್ಯಾಯ 14ರಿಂದ 21 ವಚನಗಳ ತನಕ. ಎಫೆಸದವರ ಪತ್ರಿಕೆ 3ನೇ ಅಧ್ಯಾಯ 14ರಿಂದ 21 ವಚನಗಳ ತನಕ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಹಿರಿಯರಾದಂತ ಇವಳಿ ನಮ್ಮವರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಒಂದಿಷ್ಟ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನ ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಕೊನಪಡಿಸ್ತೇವೆ. ರಾಜ, ನೀನು ಒಳ್ಳೆಯವನು ಕರ್ತನೆ, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯಪ್ಪ. ದಯೆಯು, ಕನಿಕರವು, ದೀರ್ಘ ಶಾಂತಿ, ಮಹಾಕೃಪೆಯುಳ್ಳ ನನ್ನ ಒಡೆಯನೇ, ನಿನ್ಗೆ ಸ್ತೋತ್ರಪ್ಪ. ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರದಿಂದ ತಪ್ಪಿಸಿ, ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನಿರಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ಮುಂಜಾನೆಗಾಗಿ ಸ್ತೋತ್ರ ಒಡೆಯ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಹೊಸ ಕೃಪೆಯನ್ನು ನಮ್ಮ ಮೇಲೆ ಇಟ್ಟಿದೆಯಲ್ಲಪ್ಪ, ಸುರಿಸಿದಕ್ಕಾಗಿ ಸ್ತೋತ್ರ ರಾಜ. ಸ್ತೋತ್ರ. ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ. ಸಭೆಯ ಪಾಲಕರನ್ನು, ಸಭಿಕರನ್ನು, ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಿ ಸ್ವಾಮಿ. ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ನಡೆಸು ಸ್ವಾಮಿ. ನಿನ್ನ ಹಿಡಿತದಲ್ಲಿ ಇಟ್ಕೋ ಕರ್ತನೆ. ಅನುದಿನವೂ ನಮ್ಮ ಭಾರವನ್ನು ಹೊರುತ್ತಾ ಇರುವ ಆತನೇ, ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ವರ್ತಮಾನ ಭೂತ ಭವಿಷ್ಯತ್ ಕಾಲದ ದೇವರೇ, ನಿನಗೆ ಸ್ತೋತ್ರಪ್ಪ. ಈ ಸಭೆಯ ಆದಿ ಅಂತ್ಯವು ನೀನಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯ ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಾಧಿಸ್ತೇನೆ. ಸಹೋದರಿ ಆನೆಯವರು ನಮ್ಮ ಮಧ್ಯದಲ್ಲಿ ಇರ್ತಾರೆ, ಬಹಳ ಸಂತೋಷ. ಅವ್ರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊತೇನೆ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ನಮಸ್ಕಾರ. ನಾನು ಹಾಡುವ ಕೀರ್ತನೆಗಳಲ್ಲಿ 262ನೇ ಕೀರ್ತನೆ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆ. ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ, ಸ್ತುತಿಪೇ ಎಲ್ಲ ವೇಳೆಯಲು ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ, ಸ್ತುತಿಪೇ ಎಲ್ಲ ವೇಳೆಯಲು ಸ್ತುತಿಪೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ,
ಜ್ಯೋತಿಯು ನೀನೇ ನನ್ನ ಭಾಗ್ಯವು ನೀನೇ ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೇ ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ ಎಲ್ಲ ವೇಳೆಯಲು ಸ್ತುತಿಪೇ ತಾಯಿ ತಂದೆ ನೀನೇ ದಾದಿಯು ನೀನೇ ರಕ್ಷಕ ನೀನೇ ನನ್ನ ತಾರಕ ನೀನೇ ತಾಯಿ ತಂದೆ ನೀನೇ ದಾದಿಯು ನೀನೇ ರಕ್ಷಕ ನೀನೇ ನನ್ನ ತಾರಕ ನೀನೇ ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೇ ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ ಎಲ್ಲ ವೇಳೆಯಳು ಸ್ತುತಿಪೇ ಸುಖದಲ್ಲಿಯೂ ದುಃಖದಲ್ಲಿಯೂ ಬಾಧೆಯಲ್ಲಿಯೂ ನನ್ನ ವೈದ್ಯನು ನೀನೇ ಸುಖದಲ್ಲಿಯೂ ದುಃಖದಲ್ಲಿಯೂ ಬಾಧೆಯಲ್ಲಿಯೂ ನನ್ನ ವೈದ್ಯನು ನೀನೇ ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೇ ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ ಎಲ್ಲ ವೇಳೆಯಲು ಸ್ತುತಿಪೇ ರಕ್ಷಕ ನೀನೇ ಕುರ್ಬನು ನೀನೇ ಉದ್ಧಾರಕ ನೀನೇ ನನ್ನ ಮಹಿಮೆ ನೀನೇ ರಕ್ಷಕ ನೀನೇ ಕುರ್ಬನು ನೀನೇ ಉದ್ಧಾರಕ ನೀನೇ ನನ್ನ ಮಹಿಮೆ ನೀನೇ ಎಲ್ಲ ಕಾಲದೊಳು ಎಲ್ಲ ವೇಳೆಯಲು ಯೇಸುವೇ ನಿನ್ನನ್ನೇ ಸ್ತುತಿಪೇ ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ ಎಲ್ಲ ವೇಳೆಯಲು ಸ್ತುತಿಪೇ ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ ಎಲ್ಲ ವೇಳೆಯಲು ಸ್ತುತಿಪೇ. ಥ್ಯಾಂಕ್ ಯು ಅಂಕಲ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಸಭೆಯ ಕುರಿತಾಗಿ ಈ ಮಾತುಗಳನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 12ರಿಂದ ಕೆಲವೊಂದು ವಚನಗಳನ್ನ ನಾವು ನೋಡುವಾಗ ಈ ಮಾತುಗಳನ್ನ ತಿಳಿಸ್ತಾನೆ. ವಿಶೇಷವಾಗಿ 14ನೇ ವಚನದಿಂದ, ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಊರಿಕೊಂಡು, ನೀವು ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ದೇವ ಜನರ ಕುರಿತಾಗಿ ಪೌಲನು ಈ ಮಾತುಗಳನ್ನ ಬರೆಯುವಂತವನಾಗಿದ್ದಾನೆ ಮತ್ತು ಆತನು ವಿಶೇಷವಾದ ಪ್ರಾರ್ಥನೆಯನ್ನ ಮಾಡುವಂತವನಾಗಿದ್ದಾನೆ. ತಂದೆಯಾದ ದೇವರ ಸನ್ನಿಧಾನದಲ್ಲಿ ನಮ್ಮ ಹೆಸರುಗಳು ಪರಿಗಣಿಸಲ್ಪಟ್ಟು ಆತನ ವಿಶೇಷವಾದಂತ ಬಲವನ್ನ ನಾವು ಹೊಂದಿದವರಾಗಿ ಯೇಸು ಕ್ರಿಸ್ತನ ಮೇಲನ ನಂಬಿಕೆ ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಾ ದೇವರ ನಾಮವನ್ನ ಘನಪಡಿಸಲು, ಅಂದ್ರೆ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಸಭೆಯಾಗಿ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. ಸಭೆ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದಾಗಿ ಹೇಳುವಾಗ, ದೇವರ ಪ್ರಸನ್ನತೆಯನ್ನ ಒಬ್ಬ ವ್ಯಕ್ತಿ ಕ್ರಿಸ್ತನನ್ನ ನಂಬಿದ ಮೇಲೆ ಆತನು ಅನುಭವಿಸುವಂತ ಸ್ಥಳ
ಸಭೆಯಾಗಿದೆ. ವಿಶ್ವಾಸಿಗಳ ಗುಂಪು ಒಟ್ಟಾಗಿ ಸೇರಿ ದೇವರನ್ನ ಸ್ತುತಿಸುವಾಗ, ಆರಾಧನೆ ಮಾಡುವಾಗ ಆ ಸ್ಥಳದಲ್ಲಿ ದೇವರ ಪ್ರಸನ್ನತೆಯನ್ನ ಪ್ರತಿಯೊಬ್ಬ ಮಾನವನು, ದೇವರನ್ನ ಪ್ರೀತಿಸುವಂತ ವಿಶ್ವಾಸಿಯು ಅನುಭವಿಸುವಂತವನಾಗಿದ್ದಾನೆ. ಇದು ದೇವರ ಯೋಜನೆ. ನಾವು ಒಟ್ಟಾಗಿ ಸೇರಿ ಬರುವಾಗ ಮಾತ್ರ ದೇವರಲ್ಲಿರುವಂತ ಈ ಉನ್ನತವಾದಂತ ಆತನ ಶ್ರೇಷ್ಠವಾದಂತ ಬಲಾಧಿಕೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಉದ್ದ, ಅಗಲ, ಎತ್ತರ, ಆಳ, ದೇವರ ಪ್ರೀತಿಯ ಆಳವನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ದೇವರ ಸಭೆಯಲ್ಲಿ, ದೇವರ ಆರಾಧನೆಯಲ್ಲಿ ನಿರತರಾಗಿರುವಾಗ ನಮಗೆ ಒದಗಿಸಲ್ಪಡುತ್ತದೆ. ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು, ಪರಸ್ಪರರ ಹಿತ ಚಿಂತಕರಾಗಿ ಬದುಕತಕ್ಕಂಥದ್ದು, ಒಬ್ಬರ ಭಾರವನ್ನ ಒಬ್ಬರು ಹೊತ್ತುಕೊಳ್ತಕ್ಕಂಥದ್ದು, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವಂಥದ್ದು, ಒಬ್ಬರನ್ನೊಬ್ಬರು ಆತ್ಮೀಕವಾಗಿ ಅವರ ಜೀವಿತವನ್ನ ಸುಸ್ಥಿತಿಗೆ ತರುವಂಥದ್ದು, ಒಬ್ಬರಲ್ಲಿರ್ತಕ್ಕಂಥ ಬಲಹೀನತೆಗಳನ್ನ ಅರ್ಥ ಮಾಡಿಕೊಂಡು ಆ ಬಲಹೀನತೆಗಳಿಂದ ಅವರಿಗೆ ಹೊರಗೆ ತರುವಲಿಕ್ಕೆ ಬೇಕಾದಂತ ಪ್ರಯತ್ನಗಳನ್ನ ವಾಕ್ಯದ ಬಲದಿಂದ, ಆತ್ಮನ ಬಲದಿಂದ ಮಾಡುವಂಥದ್ದು. ಇದು ದೇವರ ಪ್ರಸನ್ನತೆಯಲ್ಲಿ ಕೂಡಿ ಬರುವಂತ ದೇವರ ಮಕ್ಕಳಿಗೆ ಸಿಗುವಂತ ಒಂದು ಉಚಿತಾರ್ಥವಾದಂತ ವರವಾಗಿದೆ. ದೇವರ ಸಭೆಯಾಗಿ ನಾವು ಕೂಡಿ ಬರದೆ ಇಂಥ ಉನ್ನತವಾದಂತ ಆತ್ಮೀಯ ಸೌಲಭ್ಯವನ್ನು, ಬಲವನ್ನು ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. ದೇವರು ಸಭೆಯಾಗಿ ನಮ್ಮನ್ನ ಒಟ್ಟಾಗಿ ಸೇರಿಸುವಂತ ಪ್ರಯತ್ನ ಮುಂದೆ ಆತನ ಹೇಳ್ತಾನೆ, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ದಯಪಾಲಿಸಲಿ. ಪ್ರತಿಯೊಬ್ಬ ತನ್ನನ್ನು ನಂಬುವಂತ ವಿಶ್ವಾಸಿಯು ತಾನು ಸಂಪೂರ್ಣನಾಗಿರುವ ಹಾಗೆ ಆತನು, ಪ್ರತಿಯೊಬ್ಬ ವಿಶ್ವಾಸಿಯು ಆ ಮಟ್ಟವನ್ನ ಮುಟ್ಟಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಮತ್ತು ಆ ಪ್ರಮಾಣವನ್ನ ಮುಟ್ಟುವುದಕ್ಕಾಗಿ ದೇವರು ಈ ಭೂಮಿ ಮೇಲೆ ಸಭೆಯನ್ನ ಇಟ್ಟಿದ್ದಾನೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ಮನುಷ್ಯನು ದೇವರಿಂದ ಆರಿಸಲ್ಪಟ್ಟು ದೇವರ ಪ್ರಸನ್ನತೆಗಾಗಿ ಸಭೆಗೆ ತರುವಂತವನಾಗಿದ್ದಾನೆ. ಸಭೆಗೆ ಬಂದ ಮೇಲೆ ಈ ಭೂಮಿ ಮೇಲೆ ನಡೆಯುವಂತ ಎಲ್ಲ ವ್ಯವಹಾರಗಳ ಮಧ್ಯದಲ್ಲಿ ದೇವರ ನಡೆಸುವಿಕೆಗಳನ್ನ, ದೇವರ ಪರಾಂಬರಿಕೆಯನ್ನ, ದೇವರ ಯೋಜನೆಗಳನ್ನ, ದೇವರ ಉದ್ದೇಶಗಳನ್ನ ಅರಿತವರಾಗಿ ಈ ಲೋಕದಲ್ಲಿ ಎಲ್ಲಾ ಜನರ ಮಧ್ಯದಲ್ಲಿ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಸಾಧಿಸುವಂತನಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4 ಈ ವಚನಗಳನ್ನ ತಿಳಿಸ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನ ಪರಿಪೂರ್ಣತೆಯ ಪ್ರಮಾಣವನ್ನ ಮುಟ್ಟುವುದಕ್ಕೋಸ್ಕರ ಅಪೂರ್ಣರಾದಂತ ನಮ್ಮನ್ನ ಜಗದುತ್ಪತ್ತಿಗಿಂತ ಮುಂಚೆ ಆರಿಸಿಕೊಂಡು ಆ ಪರಿಪೂರ್ಣತೆಯ ಮಟ್ಟವನ್ನ ಮುಟ್ಟುವುದಕ್ಕೋಸ್ಕರ ತನ್ನ ಸಭೆಗೆ ನಮ್ಮನ್ನ ಕರೆದು ತಂದಿದ್ದಾನೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರ ರಾಜ್ಯದ ಸಿಲುಬೆಯ ಮಾರ್ಗವನ್ನ ಅರಿತವರಾಗಿ ತಂದೆಯಾದ ದೇವರನ್ನ ಪ್ರೀತಿಸುವಂತ ಆತನ ಕೃಪೆಗೆ ನಾವು ಒಪ್ಪಿಸಲ್ಪಟ್ಟವರಾಗಿ ಆತನ ಪ್ರೀತಿಯಲ್ಲಿ ನೆಲೆಗೊಂಡು ಆತನ ಪ್ರೀತಿಯನ್ನ ಅನುಭವಿಸುವಂತ ಒಂದು ವ್ಯವಸ್ಥೆಯಾದಂತ ಸಭೆಗೆ ಸ್ವಾಮಿ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ.
ಯಾಕಂತಂದ್ರೆ ಇಲ್ಲಿ ಆತನ ಬರಿತಾನೆ, ಸಭೆಯು ಮಾತ್ರ ಈ ಆಶೀರ್ವಾದವನ್ನ ಪ್ರತಿಯೊಬ್ಬ ವಿಶ್ವಾಸಿಗೂ ತರಲು ಸಾಧ್ಯ. ಇಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ 18ನೇ ವಚನದಿಂದ ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಹೀಗೆ ಬರೀತಾನೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತ್ಮನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತೆಂಬುದನ್ನು, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲು, ಆತನ ಬಲಾತಿಶಯವು ಎಷ್ಟು ಮಹತ್ವ ಆದದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡಿದ್ದಾನೆ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದ್ದಾನೆ. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಸಂಪೂರ್ಣತೆಯು ಕ್ರಿಸ್ತನಲ್ಲಿ ಮಾತ್ರ ಅಡಕವಾಗಿದೆ. ಕೊಲೊಸ್ಸೆದವರ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಕೊಲೊಸ್ಸೆದವರ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಇಲ್ಲಿ ಹೀಗೆ ಬರೀತಾನೆ, 9:10 ಕ್ರಿಸ್ತನಲ್ಲಿಯೇ ದೇವರ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ತಂದೆಯಾದ ದೇವರ ಪರಿಪೂರ್ಣತೆ ಯೇಸು ಕ್ರಿಸ್ತನಲ್ಲಿ ಅಡಕವಾಗಿದೆ. ಕ್ರಿಸ್ತನ ಮುಖಾಂತರವಾಗಿ ಆ ಪರಿಪೂರ್ಣತೆಯ ಪ್ರಮಾಣವನ್ನ ನಾವು ಹೊಂದುವುದಕ್ಕೋಸ್ಕರ ಆತನ ಮೇಲನ ನಂಬಿಕೆಯಿಂದ ಕರೆಯಲ್ಪಟ್ಟವರಾಗಿ ಆತನ ಸಭೆಯು ಒಟ್ಟಾಗಿ ಕೂಡಿ ಬರುವಾಗ ಆ ಪರಿಪೂರ್ಣತೆಯನ್ನ ಹೊಂದುವಂತದ್ದಾಗಿದೆ. ಮತ್ತು ಆ ಪರಿಪೂರ್ಣತೆಯನ್ನ ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಯ ಮುಖಾಂತರವಾಗಿ ಕ್ರಿಸ್ತನಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಇವ್ರ ವಾಕ್ಯದ ನಾವು ನೋಡ್ತೇವೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಇಬ್ಬರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ನೋಡೋಕೆ ಆಗುವುದು. ದೇವರು ಪ್ರತಿಯೊಬ್ಬ ವಿಶ್ವಾಸಿಯನ್ನ ಕರೆಯುವಾಗ ವ್ಯರ್ಥತ್ವಕ್ಕಾಗಿ ಈ ಲೋಕದಲ್ಲಿರುವಂತ ಇಹಲೋಕದ ವ್ಯವಹಾರಗಳಲ್ಲಿ ಮುಳುಗಿ ಹೋಗುವುದಕ್ಕಾಗಿ ಅಷ್ಟಕ್ಕೆ ಸೀಮಿತಕ್ಕಾಗಿ ನಮ್ಮನ್ನ ಕರೆದಿಲ್ಲ. ಬದಲಾಗಿ ಈ ಲೋಕದ ಎಲ್ಲ ಅಂಧಕಾರದ ದೊರೆತನದಿಂದ ನಮ್ಮನ್ನ ಬಿಡಿಸಿ ತನ್ನ ಪರಿಪೂರ್ಣವಾದಂತಹ ಪರಿಶುದ್ಧತೆಯಲ್ಲಿ ಸಂಪೂರ್ಣಗಳನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮನ್ನ ಆರಿಸಿಕೊಂಡಿದ್ದಾನೆ, ನಮ್ಮನ್ನ ಕರೆದಿದ್ದಾನೆ. ಅದಕ್ಕೆ ತಾನೇ ಇದು ದೇವರ ಕೃಪೆ ಎಂಬುದಾಗಿ ನಾವು ನೋಡ್ತೇವೆ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೋ ಅವನು ಧನ್ಯನು. ಯಾರಿಗೆ ಯೆಹೋವ ದೇವರು ದೇವರಾಗಿದ್ದಾನೋ ಅವನು ಧನ್ಯನು. ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾರ ಅಪರಾಧಗಳು ಪರಿಹರಿಸಲ್ಪಟ್ಟಿದೆಯೋ ಅವನು ಧನ್ಯನು. ದೇವರ ಸಂಪೂರ್ಣತೆಯ ಪ್ರಮಾಣವನ್ನ ಮುಟ್ಟುವಂತ ಆ ಒಂದು ಕೃಪೆಗೆ ನಾವು ಪಾತ್ರರಾದಾಗ ಮಾತ್ರ ಈ ಎಲ್ಲಾ ಕೃಪೆ ನಮಗೆ ದೊರೆಯುವಂತದ್ದಾಗಿದೆ. ಇಷ್ಟೆಲ್ಲಾ ಕೃಪೆಯನ್ನು ಕೊಟ್ಟು ಸ್ವಾಮಿ ನಮ್ಮನ್ನ ತನ್ನ ಸಭೆಗೆ ಆಹ್ವಾನಿಸಿದ್ದಾನೆ, ಸಭೆಗೆ ಕರೆದಿದ್ದಾನೆ. ಸಭೆಯಲ್ಲಿ ದೇವರ ನ್ಯೂನತೆಯನ್ನ ಅನುಭವಿಸುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರತಿ ಸಬ್ಬತ್ ದಿನದಲ್ಲಿ ಆತನ ಅನುನ್ನತಿಯನ್ನ, ಆತನ ಆರಾಧನೆಯಲ್ಲಿ ನಾವು ಅನುಭವಿಸುತ್ತಾ ಆತನ ಪರಿಪೂರ್ಣತೆಯ ಪ್ರಮಾಣವನ್ನ ಮುಟ್ಟುವ ತನಕ ಪರಿಪಾಲನೆ ಮಾಡುತ್ತಾ ಬರುವಂತನಾಗಿದ್ದಾನೆ. ದೇವರ ಮಕ್ಕಳಾದಂತ ನಾವು ಈ ಭೂಮಿ ಮೇಲೆ ವಾಸಿಸುವಾಗ ಇದರಲ್ಲಿರುವಂತ ಮಹತ್ವವನ್ನ ಅರಿಯದೆ ಬದುಕಿದರೆ ದೇವರು ಕೊಟ್ಟಿರುವಂತ ಈ ಉನ್ನತವಾದಂತ
ಸೌಭಾಗ್ಯದ ಬೆಲೆಯನ್ನ ನಾವು ತಿಳಿಯದೆ ಬದುಕಿರ್ತೇವೆ. ಅದರ ಅರಿವಿಲ್ಲದೆ ಈ ಅತ್ಯುನ್ನತವಾದಂತ ಬಾಧ್ಯತೆಯನ್ನ ನಾವು ಕಳ್ಕೊಳ್ತೇವೆ. ಅನೇಕರು ಕಳ್ಕೊಳ್ತಾ ಇದ್ದಾರೆ. ದೇವರ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಎಷ್ಟೆಂಬುದನ್ನ ಅವರು ಗ್ರಹಿಸ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರನೇ ದೇವರ ಸಭೆಯಲ್ಲಿ ತಮ್ಮ ಕರ್ತವ್ಯಗಳು ಏನು ಎಂಬತಕ್ಕಂಥ ಅರಿವು ಅವರಿಗೆ, ಅದರ ಬಗ್ಗೆ ಚಿಂತಿಸ್ತಾ ಇಲ್ಲ, ಅದರ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕಾಗಿ ಯಾವುದೇ ರೀತಿಯಾದಂತ ಪ್ರಯತ್ನಗಳಿಲ್ಲ. ಲೋಕದವರಂತೆ ಬದುಕಿ ಜೀವನ ನಡೆಸಿ ಒಂದು ದಿನ ಅಂತ್ಯ ಆಗುವಂತ ಎಷ್ಟೋ ಕೋಟಿ ಜನರು ಕ್ರೈಸ್ತ ವಿಶ್ವಾಸಿಗಳ ಜೀವಿತದಲ್ಲಿ ಮರೆಯಾಗಿ ಹೋಗ್ತಾರೆ. ದೇವರು ಕರೆದಂತ ಉದ್ದೇಶ ಅವರ ಜೀವಿತದಲ್ಲಿ ಎಳ್ಳಷ್ಟು ನೆರವೇರಲೇ ಇಲ್ಲ. ದೇವರು ಕೊಟ್ಟಂತ ಈ ಉನ್ನತವಾದಂತ ಕೃಪೆ ಅವರ ಜೀವಿತದಲ್ಲಿ ನಿರರ್ಥಕವಾಗಿ ಹೋಯಿತು. ಕೊನೆ ಕಾಲದಲ್ಲಿ ದೇವರು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಈ ಹೋರಾಟವನ್ನ ಯಾಕೆ ಇಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ, ದಿನನಿತ್ಯವೂ ನಾಶವಾಗುತ್ತಿರುವಂತ ಕ್ರೈಸ್ತೀಯ ಜೀವಿತದಲ್ಲಿ ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದುಕೊಂಡು ನಾಶನದ ಪತನದಲ್ಲಿ ಬದುಕುತ್ತಿರುವಂತ ಮಾನವರ ವಿಶ್ವಾಸಿಗಳ ಗುಂಪಿನಲ್ಲಿ ಇರುವಂತ ಜನರನ್ನ ಎಚ್ಚರಪಡಿಸಿ ಅವರ ಕೈಯಲ್ಲಿರುವಂತ ಆ ಮುತ್ತು ರತ್ನ, ಅವುಗಳಿಗಿಂತ ಬೆಲೆ ಬಾಳುವಂತ ರಕ್ಷಣೆ, ದೇವರ ಯೋಜನೆ, ಅದಕ್ಕೆ ಕೊಡಬೇಕಾದಂತ ಕಾಳಜಿಯನ್ನ ಕೊಡುವ ಹಾಗೆ ಅವರ ಮನೋನೇತ್ರಗಳನ್ನ ತಿರುವುದಕ್ಕೋಸ್ಕರ ಸ್ವಾಮಿ ಈ ಅವಕಾಶಗಳನ್ನ ನಮಗೆ ಕೊಟ್ಟಿದ್ದಾರೆ. ಆಸ್ತಿ, ಐಶ್ವರ್ಯ, ಆರೋಗ್ಯ ಇವುಗಳಿಗೆಲ್ಲ ದಿನಾಲು ಪ್ರಾರ್ಥನೆನೇ ಮಾಡ್ತಾ ಇರ್ತೀವಿ. ಆದರೆ ಪ್ರಾಮುಖ್ಯವಾದಂತ ಸಂಗತಿ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ, ತವಕ ಪಡುವಂತ ಜೀವಿತಕ್ಕಾಗಿ, ಪವಿತ್ರಾತ್ಮನ ಪ್ರೇರಣೆಗಾಗಿ, ಹೃದಯಗಳು ಪ್ರೇರೇಪಿಸಲ್ಪಡುವುದಕ್ಕಾಗಿ ನಮ್ಮ ಪ್ರಾರ್ಥನೆಗಳು ಕಡಿಮೆಯಾಗಿದೆ. ಒಬ್ಬನು ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡರು, ಆತ್ಮ ನಷ್ಟಪಟ್ಟರೆ ಅದರಿಂದ ಅವನಿಗೆ ಏನೋ ಪ್ರಯೋಜನ. ಈ ಲೋಕವನ್ನೇ ದೇವರು ನಮ್ಮ ಕೈಗೆ ಕೊಟ್ಟು ನಾಳೆ ಯೇಸು ಸ್ವಾಮಿ ಬರುವಾಗ ನೀನ್ ಯಾರೋ ನನಗೆ ಗೊತ್ತಿಲ್ಲ ಅಂದ್ರೆ ಅದರಿಂದ ಸಿಗುವಂತ ಲಾಭ ಏನು? ಕೇವಲ 70-80 ವರ್ಷಗಳ ಬದುಕುಳಿದು ಈ ಲೋಕವನ್ನು ಅನುಭವಿಸಿ ಅಲ್ಲಿಗೆ ಅಂತ್ಯ, ಮುಂದೆ ನರಕನೋ ಏನೋ ಅದನ್ನ ಅನುಭವಿಸುದು, ಅದು ದೇವರ ಕೃಪೆ ಮೇಲೆ ಆಗಬೇಕು. ಬಟ್ ದೇವರು ನಮ್ಮನ್ನ ಕರೆದಂತ ಉದ್ದೇಶ, ಆ ಒಂದು ಅವಕಾಶ, ನಿತ್ಯತ್ವದ ಒಂದು ಆಶೀರ್ವಾದಗಳನ್ನ ಕಳ್ಕೊಂಡ್ಬಿಡ್ತೀವ. ನೆನ್ನೆ ಒಬ್ಬ ವೈದ್ಯರ ಜೊತೆಯಲ್ಲಿ ನಾನು ಮಾತಾಡುವಾಗ ಈ ಸತ್ಯವಾದ ತಿಳಿಸಿದೆ. ನಿತ್ಯತ್ವ ಅಂದ್ರೆ ಏನು? ನಿತ್ಯತ್ವವು ಪ್ರಾರಂಭ ಆಗುವುದೇ ಸಾವಿನಲ್ಲಿ. ಮನುಷ್ಯನ ಇಹಲೋಕದ ಅಂತ್ಯ ಆದಾಗ ಪರಲೋಕದ ಬಾಗಿಲು ತೆರೀತದೆ. ಅವರ ನಿತ್ಯತ್ವ ಅಲ್ಲಿಂದ ಪ್ರಾರಂಭ ಆಗ್ತದೆ. ಆದ್ರೆ ಆ ಬಾಗಿಲು ತೆರಿಬೇಕಾದ್ರೆ ಅದಕ್ಕೆ ಬೇಕಾದಂತ ಪ್ರಯಾಸಗಳನ್ನ ಈ ಭೂಮಿ ಮೇಲೆ ಆತನು ಪಡ್ಕೊಳ್ಬೇಕು, ಆ ಪ್ರಮಾಣವನ್ನು ಮುಟ್ಟಬೇಕು. ಇದು ಕ್ರೈಸ್ತತ್ವದಲ್ಲಿ ಬಹಳ ಪ್ರಾಮುಖ್ಯವಾದ ಅಂಶವಾಗಿದೆ. ದೇವರ ಮಕ್ಕಳಾದಂತ ನಾವು ಈ ಬೆಳಗಿನ ಜಾವದಲ್ಲಿ ಉದ್ದೇಶವಿಲ್ಲದೆ ಇಲ್ಲಿ ಸೇರಿಲ್ಲ. ನಮ್ಮ ಪ್ರಾರ್ಥನೆಗಾಗಿ ಇಡೀ ಪರಲೋಕಬೇಕಾದ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಈ 4 ಮಾಡಿದಂತ ಪ್ರಾರ್ಥನೆ ಭೂಲೋಕವನ್ನೇ ಅಲ್ಲಕಲ್ಲೋಲ ಮಾಡಿತು. ಪೌಲ, ಶೀಲ, ಪೇತ್ರ, ಯೋಹಾನರು ಮಾಡಿದಂತ ಪ್ರಾರ್ಥನೆ ಇಡೀ ಯೆರೂಸಲೇಮ್ ನಗರವನ್ನೇ ಅಲ್ಲಕಲ್ಲೋಲ ಮಾಡಿಬಿಟ್ಟು. ಈ ಭೂಮಿ ಮೇಲೆ ನಾವು 4 ಜನ ಅಂತ ಸಾಮಾನ್ಯವಾಗಿ ನಾವು ಭಾವಿಸಲೇಬಾರದು. ದೇವರು ಈ ಲೋಕವನ್ನೇ ಬದಲಾಯಿಸ್ತಾರೆ. ಒಂದು ವೇಳೆ ನಮ್ಮ ಪ್ರಾರ್ಥನೆ ದೇವರ ಪ್ರೀತಿಯ ಆಳ, ಅಗಲ, ಎತ್ತರಕ್ಕನುಗುಣವಾಗಿ ಅದರ ಸಾಮರ್ಥ್ಯವನ್ನು ಹೊಂದಿದವರಾಗಿ ಅದರ ಉದ್ದೇಶಕ್ಕೆ ತಕ್ಕಂತೆ ನಾವು ಪ್ರಾರ್ಥಿಸುವುದಾದ್ರೆ, ಸ್ವಾಮಿ ಸಭೆಯಾಗಿ ನಮ್ಮನ್ನ ಕರೆದದ್ದು ಮಾತ್ರವಲ್ಲದೆ ಸಭೆ ಹಿತಕ್ಕಾಗಿ ಸ್ವಾಮಿ ನಮ್ಮಲ್ಲಿ ಕಾರ್ಯ ಸಾಧಿಸುವಂತವನಾಗಿದ್ದಾನೆ, ನಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ. ಕಾರಣ
ಆತನ ನಂಬಿರುವಂತಹ ಪ್ರತಿಯೊಬ್ಬರು ಸಹ ಆತನ ಸಂಪೂರ್ಣತೆಯ ಮಟ್ಟವನ್ನ ಮುಟ್ಟಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಇಲ್ಲಿ ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಎಫೆಸರ ಪತ್ರಿಕೆ, ಇಳಿದು ಬಂದವನು ಮೇಲಣ ಎಲ್ಲಾ ಲೋಕಗಳಿಗಿಂತ ಉನ್ನತವಾಗಿ ಹೇರಿದು ಹೋದವನೇ, ಆದುದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೋ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಆತನನ್ನು ನಂಬುವಂತಹ ಪ್ರತಿಯೊಬ್ಬ ಮನುಷ್ಯನು ತನ್ನ ಸಂಪೂರ್ಣತೆ ಮಟ್ಟವನ್ನು ಮುಟ್ಟುವುದಕ್ಕೋಸ್ಕರ ದೇವರು ಕೆಲವರನ್ನ ಈ ಭೂಮಿ ಮೇಲೆ ವಿಶೇಷವಾಗಿ ಆರಿಸಿಕೊಂಡು ಅವರಿಗೆ ಈ ಸೇವೆಯ ಭಾರವನ್ನ ಕೊಟ್ಟು ತನ್ನ ಮಹಿಮೆಗಾಗಿ ತನ್ನ ಸಭೆಯಲ್ಲಿ ಉಪಯೋಗಿಸ್ಕೊಳ್ತಾನೆ. ಅದಕ್ಕಾಗಿಯೇ ಬೆಳಗ್ಗೆ ನಮಗೆ ಎಚ್ಚರ, ನಿದ್ರೆಯಲ್ಲಿಯೂ ಗಾಢಾಂಧಕಾರವಾದ ನಿದ್ರೆಯಲ್ಲಿದ್ದು ಸಹ ಒಂದು ಕೈ ನಮ್ಮನ್ನ ಎದುರಿಸ್ತದೆ. ನಾವು ಎಚ್ಚರ ಆಗ್ತೀವಿ. ನಾವು ಮಾಡಬೇಕಾದಂತ ಕೆಲಸ ಆ ಸಮಯದಲ್ಲಿ ಬಹಳ ಪ್ರಾಮುಖ್ಯವಾಗಿ, ನಾಶವಾಗುತ್ತಿರುವಂತ ಎಷ್ಟು ಆತ್ಮಗಳನ್ನ ರಕ್ಷಿಸಲು ಹೋರಾಟ ಮಾಡಬೇಕು. ಅವರ ಆಧ್ಯಾತ್ಮಿಕ ಸ್ಥಿತಿಗಾಗಿ, ಅವರ ಮನೋನೇತ್ರದ ಬೆಳಗುವಿಕೆಗಾಗಿ, ದೇವರ ಆತ್ಮನ ಕಾರ್ಯಗಳ ಹೃದಯದಲ್ಲಿ ನಡೆಸುವಿಕೆಗಾಗಿ, ಅಂಧಕಾರದ ದೊರೆತನದಿಂದ ಅವರನ್ನ ಬಿಡಿಸಿ ನಿತ್ಯತ್ವದ ಮಾರ್ಗಕ್ಕೆ ತರುವುದಕ್ಕಾಗಿ, ಪರಿಶುದ್ಧತೆಯ ಜೀವಿತವನ್ನ ಅನುಭವಿಸುವುದಕ್ಕಾಗಿ ಅವರನ್ನ ಕಟ್ಟಿ ಎಳೆದುಕೊಂಡು ಬಂದು ದೇವರ ಕೃಪಾ ಸಿಂಹಾಸನದ ಮೇಲೆ ನಿಲ್ಲಿಸಬೇಕಾಗಿ. ಅದಕ್ಕಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಕೃಪೆಯನ್ನ ನಮಗೆ. ಪ್ರಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿ ನೆಲೆಗೊಂಡಿದೆ. ಯೇಸು ಕ್ರಿಸ್ತನಲ್ಲಿರುವಂತಹ ಸರ್ವ ಸಂಪೂರ್ಣತೆಯು ದೇವರ ಸಭೆಯಲ್ಲಿ ನೆಲೆಗೊಂಡಿದೆ. ದೇವರ ಸಭೆಯಲ್ಲಿ ಇರ್ತಕ್ಕಂಥ ದೇವ ಜನರು ಮಾಡ್ತಕ್ಕಂಥ ಸೇವೆಯಲ್ಲಿ ಆ ಸಂಪೂರ್ಣತೆಯ ಮಟ್ಟವನ್ನ ಪ್ರತಿಯೊಬ್ಬ ಮನುಷ್ಯನು ಕಂಡುಕೊಳ್ಳಬಹುದು. ಇದು ದೇವರ ಯೋಜನೆ. ಈ ಯೋಜನೆಯಲ್ಲಿ ಸ್ವಾಮಿ ನಮ್ಮನ್ನ ಬಹಳ ಬಹಳ ನಿರೀಕ್ಷೆಯಿಂದ ಆರಿಸಿಕೊಂಡಿದ್ದಾನೆ, ಕರೆದಿದ್ದಾನೆ, ನಂಬಿಕೆ ಇಟ್ಟಿದ್ದಾನೆ, ವಿಶ್ವಾಸ ಇಟ್ಟಿದ್ದಾನೆ. ನಮ್ಮನ್ನು ಉಪಯೋಗಿಸಲು ಆತನು ಆಸೆ ಪಡುವಂತದ್ದಾಗಿದ್ದಾನೆ. ಈ ಸಮಯದಲ್ಲಿ ತಾನೇ ನಾವು ಎಚ್ಚರವಾಗಿರ್ಬೇಕಾಗಿ ಇಬ್ರಿಯರ ಪತ್ರಿಕೆಯಲ್ಲಿ ಮಾತುಗಳನ್ನ ಆತನು ಬರೀತಾನೆ. 11ನೇ ವೇದದಲ್ಲಿ ಇಬ್ರಿಯರ ಪತ್ರಿಕೆಯನ್ನು ನೋಡುವಾಗ ಅಲ್ಲಿ ಮಾತುಗಳನ್ನು ಬರೀ ಮಾತುಗಳನ್ನ ಆತನು ಬರಿತಾನೆ. ಈಗಿನ ಕಾಲವು ಎಚ್ಚರವಾಗಿರತಕ್ಕ ಕಾಲವೆಂದು ತಿಳಿದು ದೇವರ ಮಕ್ಕಳಾದಂತ ನಾವು ವಿಶೇಷವಾಗಿ ಈ ಕೊನೆ ಕಾಲದಲ್ಲಿ ಈ ಎಚ್ಚರವಾಗಿದ್ದು ದೇವರ ಈ ಯೋಜನೆಯನ್ನ
ಆತನ ಸನ್ನಿಧಾನಕ್ಕೆ ಕೂಡಿ ಬರುವಂತ ದೇವರ ಮಕ್ಕಳಾದಂತ ನಾವು ದೇವರ ಪ್ರಸನ್ನತೆಯಲ್ಲಿ ಕೂಡಿ ಬರುವಾಗ ಆತನ ಸರ್ವ ಸಂಪೂರ್ಣತೆಯ ಮಟ್ಟವನ್ನು ಮುಟ್ಟುವಂತ ಯೋಜನೆಯನ್ನ ನಾವು ಪೂರೈಸ್ತಾ ಇದ್ದೇವೆ ಅಂತಕ್ಕಂಥ ಅರಿವು ನಮ್ಗಿರ್ಬೇಕಾಗಿದೆ. ಅದನ್ನೇ ತಾನೇ ಸ್ವಾಮಿ ಬೆಳಗಿನ ಜಾವದಲ್ಲಿ ನಮಗೆ ತಿಳಿಸಲು ಇಷ್ಟಪಡುವಂತದ್ದಾಗಿದ್ದಾರೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಕೈಯಲ್ಲಿ ಆತನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತ ಪಾತ್ರೆಯಾಗಿದ್ದೇವೆ. ಆತನು ನಮ್ಮನ್ನು ಉಪಯೋಗಿಸುವಾಗ ಆತನ ಚಿತ್ತಕ್ಕೆ ಹೋಗೊಟ್ಟು ಆತನ ಮಹಿಮೆಗಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳುವುದಾದ್ರೆ ಆತನ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ನೆಲೆಗೊಂಡು ಆತನ ಮಹಿಮೆಗೆ ತಕ್ಕಂತ ಕಾರ್ಯಗಳನ್ನ ನಡೆಸಿ ಈ ಭೂಮಿ ಮೇಲೆ ಸಭೆಯಲ್ಲಿರಬೇಕಾದಂತ ಪರಿಪೂರ್ಣತೆಯ ಪ್ರಮಾಣವನ್ನು ಮುಟ್ಟುವ ಹಾಗೆ ದೇವರು ಕಾರ್ಯ ಮಾಡುತ್ತಾರೆ. ಸಭೆಯಲ್ಲಿ ಅನೇಕ ಕೊರತೆಗಳಿವೆ, ವಿಚ್ಛೇದನೆಗಳಾಗ್ತಾ ಇದೆ, ಕಷ್ಟಗಳಿವೆ, ಕಾಯಿಲೆ ಇದೆ, ಬಡತನ ಇದೆ, ಸಮಸ್ಯೆ ಇದೆ, ಅನೇಕ ರೀತಿಯಾದಂತ ತಾರತಮ್ಯಗಳಿವೆ, ಎಲ್ಲಾ ರೀತಿಯಾದಂತಹ ದುಷ್ಟತ್ವಗಳು ತುಂಬಿ ತುಳುಕ್ತಾ ಇವೆ. ದೇವರ ಪರಿಪೂರ್ಣತೆಯನ್ನ ಛಿದ್ರಗೊಳಿಸಿದಾನೆ ಸಹಿತ. ಇವತ್ತು ದೇವರ ಮಕ್ಕಳಾದಂತ ನಾವು ಇವುಗಳೆಲ್ಲವನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಿ ದೇವರ ಪರಿಶುದ್ಧವಾದಂತ ದೇವರ ಶುದ್ಧವಾದ ವಾಕ್ಯದ ಹಾಲನ್ನ ಜನರಿಗೆ ಕುಡಿಸಿ ದೇವರ ಪರಿಪೂರ್ಣತೆಯಲ್ಲಿರುವಂತ ಐಕ್ಯತೆಯನ್ನು, ಅನ್ಯೋನ್ಯತೆಯನ್ನು ಸ್ಥಿತಿಗೆ ತಂದು ಪರಲೋಕ ರಾಜ್ಯದ ಪರಿಪೂರ್ಣತೆಯ ಪ್ರಮಾಣಕ್ಕೆ ನಾವು ನಡೆಸಬೇಕಾಗಿದೆ. ಅದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರನ್ನ ಪ್ರೀತಿಸುವುದಾದರೆ ದೇವರಲ್ಲಿರುವಂತ ಪ್ರೀತಿಯ ಆಳ, ಅಗಲ, ಉದ್ದ, ಎತ್ತರವನ್ನ ಗ್ರಹಿಸಿಕೊಳ್ಳುವಂತ ಜ್ಞಾನವನ್ನ ದೇವರು ಒದಗಿಸಿಕೊಡ್ತಾರೆ. ಯಾರಿಗೆ ಈ ದೇವರ ಪ್ರೀತಿಯನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವಂತ ಅವಕಾಶ ಸಿಗ್ತದೋ ಅವರು ನಿರಂತರವಾಗಿ ದೇವರ ಸೇವೆಯಲ್ಲಿ ಯಾವಾಗಲೂ ಸದಾ ಕಾಲವು ಎಚ್ಚರವಾಗಿರ್ತಾರೆ ಮತ್ತು ಆಸೆ ಪಡ್ತಾರೆ, ಅಪೇಕ್ಷೆ ಪಡ್ತಾರೆ. ಅದಕ್ಕಾಗಿ ಎಲ್ಲಾ ವಿಷಯದಲ್ಲಿಯೂ ಎಲ್ಲಾ ಸಮಯದಲ್ಲೂ ಸಿದ್ಧವಾಗಿರ್ತಾರೆ. ಅಂತ ಆತ್ಮನನ್ನ ಈ ಕೊನೆ ಕಾಲದಲ್ಲಿ ದೇವರ ಸಭೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿಯೂ ದೇವರು ತರಬೇಕಾಗಿದೆ. ಅದಕ್ಕಾಗಿ ತಾನೇ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ. ದೇವರು ತನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬರನ್ನು ಪರಿಪೂರ್ಣರನ್ನಾಗಿ ನೋಡಲು ಇಷ್ಟಪಡ್ತಾರೆ. ಯಾವುದೇ ಸಂಪೂರ್ಣತೆ ಇಲ್ಲದಂತಹ ಜೀವಿತ ಪರಲೋಕ ರಾಜ್ಯಕ್ಕೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವುದಿಲ್ಲ. ಕಾರಣ ಪ್ರತಿಯೊಂದು ವಿಷಯದಲ್ಲಿಯೂ ದೇವರ ಮೆಚ್ಚುಗೆಗೆ ಸಂಪೂರ್ಣತೆಯ ಮಟ್ಟವನ್ನ ಎದುರು ನೋಡುತ್ತಾರೆ. ಆ ಸಂಪೂರ್ಣತೆಯ ಮಟ್ಟವನ್ನ ಈ ಲೋಕದಲ್ಲಿ ಆಯುಷ್ಕಾಲ ಇರುವಾಗಲೇ, ಸಮಯವಿರುವಾಗಲೇ, ಕೃಪೆಯ ಕಾಲ ಇರುವಾಗಲೇ ಪ್ರತಿಯೊಬ್ಬ ಮನುಷ್ಯನು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕಾಗಿದೆ. ಅದಕ್ಕೆ ಕೊಟ್ಟುವಂತ ಈ ಸಮಯದಲ್ಲಿ ದೇವ ಜನರ ರಕ್ಷಣೆಗಾಗಿ ಪ್ರಯಾಸ ಪಡುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿಯೊಂದು ಪ್ರಯಾಸದಲ್ಲಿ ಪರಲೋಕ ರಾಜ್ಯದ ಸಂಪೂರ್ಣತೆಯ ಪ್ರಮಾಣವು ಅಭಿವೃದ್ಧಿಯಾಗುವುದಾಗಿ. ಅದಕ್ಕಾಗಿ ಸ್ವಾಮಿ ನಮ್ಮನ್ನ ಕರೆದಿದ್ದಾನೆ, ನಮ್ಮನ್ನು ಉಪಯೋಗಿಸುವ ಆತನಾಗಿದ್ದಾನೆ. ಆತನ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ತಂದೆಯೇ ಇದ್ದೇನೆ, ನನ್ನನ್ನು ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿ ಮತ್ತು ದೇವರ ಸೇವೆ ಎಚ್ಚರವಾಗಿದ್ದು ಆತನ ಮಹಿಮೆಗಾಗಿ ಉಪಯೋಗಿಸಲು ಸದಾ ಸಿದ್ಧ ಮನಸ್ಸನ್ನ ಹೊಂದಿರುವವರಾಗಿರಬೇಕಾಗಿ ಅಂತ ಮನಸ್ಸನ್ನ ಬೆಳಗಿನ ಜಾವದಲ್ಲಿ ದೇವರ ಮಕ್ಕಳಾದ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಆತನ ಪರಿಪೂರ್ಣತೆಯ ಪ್ರಮಾಣವನ್ನ ಮುಟ್ಟುವ ಹಾಗೆ ನಮಗೂ, ನಮ್ಮ ಕುಟುಂಬ ಮಕ್ಕಳಿಗೂ, ಸಭೆಯಲ್ಲಿ ಸೇರಿ ಬರುವಂತ ಪ್ರತಿಯೊಬ್ಬ ವಿಶ್ವಾಸಿಗೂ ದಯಪಾಲಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಮೊಮ್ಮಗನಿಗೆ ಜ್ವರ. ಜಸಿಂತ್ ಅಂತ ಅವನ ಹೆಸರು. ಜಸಿಂತ್ ಜ್ವರದಿಂದ ಬಳಲ್ತಾ ಇದ್ದಾನೆ. ದಯವಿಟ್ಟು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಸರ್. ಓಕೆ ಸರ್. 5 ವರ್ಷ ಅವನಿಗೆ. ಓಕೆ ಸರ್, ಪ್ರಾರ್ಥನೆ ಮಾಡೋಣ. ಸರಿ ಸರ್. ಓಕೆ ಓಕೆ, ಪ್ರಾರ್ಥನೆ ಮಾಡೋಣ. ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕು. Let's pray. Thank you, Jesus, for another new day that you have blessed us with, Father.
Thank you and praise you for all your blessings that you have done today. Thank you, Father, for waking us this beautiful morning to guide us, to know where we are going right or wrong. Lead us according to thine will, thine plan, oh Father. Thank you, Lord, for all the blessings that you have done. Thank you for your unconditional love, for your mercy, for your grace, for your blessings, for your unconditional love, Father, for giving your angels charge over us, for spreading out your loving wings to protect us and safeguard us under thy feathers, oh Father. Thank you and praise you for all your blessings. Help us to count our blessings and name them one by one, oh Father. Thank you, Lord, for the wonderful message that you have brought us today through your Son. Help us to know and help us to put them into practice. Help us to be more loving, caring, and helpful. Help us to be more prayerful, Lord Jesus, that we may experience your wonders and your miracles in each and everybody's children of yours. I thank you and praise you, Father, for all the blessings once again, Lord Jesus. Thank you, Father, for all the love that you have given us. Help us to count our blessings, Lord Jesus. Thank you and praise you, Father, for all your mercy on us. Though we sin against thee, though we hurt you, cause you pain after pain, your love for us is so unconditional. As we are all sinners, Father, what do we give to you in return? Forgive us for hurting you, for causing you pain after pain by actions, by our attitudes, by the things that we are doing day to day life, Lord Jesus. Father in heaven, thank you, Lord, this precious morning that you have blessed. Today I bring Jacinth, Father in heaven. Lift that little child. We need the healing power today, this moment, this hour, Lord. I pray that you would anoint that little child with strength and self-care today, Father. We pray that shower your grace upon him, shower your blessings upon the child. Let that fever leave his body right now in Jesus' name, Father. Thank you, Lord. Help his parents and help his loved ones not to be too worried, because we submitted to the Lord's feet and he would heal Jacinth this moment, this hour, Father. Thank you, Jesus, for all your blessings. Once again, I pray for Auntie Evelyn. Touch your mighty hand upon her and guide her and bless her abundantly with good health. Protect her from going out and coming in, Lord Jesus. Father, let your touch heal her, guide her, and strengthen her, Father. Remove all her weakness, her worries, her problems, her pain. Thank you, Jesus. Bless her eyes, Lord Jesus. You are the mighty Lord. You are a healer, Father. Touch your mighty hand upon Auntie. Bless her and guide her. Be with all the family members. Bless them and guide them abundantly, Lord Jesus. I pray for Uncle Premnath Kolkar and family, Lord. Touch your mighty hand upon them, guide them and bless them abundantly. Pray for Roki's uncle too. Thank you and praise you that you have helped him. You held him when he fell down with an accident, Father. Just a little scratch on his leg. Touch your mighty hand upon him and heal him. And thank you, Lord, for guiding. Thank you, Father, for giving your angels charge over them. Thank you, Lord. Thank you, Father in heaven. You're everything to us. I pray for Uncle Vijay Kumar. Thank you, Father. Bless him and his family abundantly, O Father. Give your angels charge over them. Shower your mercy, your blessings upon them. Let your love flow through them. Bless each and every members of the family. Guide them and bless them and protect them, Lord Jesus. Thank you and praise you, Father in heaven. I pray for Uncle Raju, Lord. Thank you for the wonderful message once again. Strengthen him and guide him. Help him, O Father. There's a lot of things that he needs to still do, Lord Jesus. Bless him and strengthen him and his family abundantly. Let there be support from his family and guide him and bless him, O Father in heaven. Lord, you are all of us for us, Lord Jesus. We have you in our life to guide us to know that where we are going wrong. Teach us, thine will be done, O Father. Lord, thank you, Father. Just as you gave Israel in Jeremiah chapter 33, 6:1, is ask you to forgive me and heal me
and allow me to enjoy abundantly peace and security, Father. Yes, Lord, when we worship you, Lord, bless everything, bless every food that we eat and every water that we drink, oh Father. As it says, help us to throw every burden on you, Lord Father, because on you and you will help us and accept your results, Father. Wherever we went, you brought us back safely. Whenever we feel we are sick and weary, you always healed us with your mighty handed hands, Father. Thank you, Judge. Thank you, Jesus. People only needed to ask you and believe and have faith, Lord Jesus. Just a little touch your clothes and they were all healed, oh Father. I believe in your power and ask you to heal each and every children, each and every people who are sick in the suffering, oh Father, the dengue fever in India, the bird flu in India, Father, the fever, Lord Jesus. Let your mighty wounded hand bless each and every one of them. I pray for each and every people who's gathered here this precious moment, oh Father. Touch your mighty hand upon them, guide them, bless them abundantly with good health. Protect them from going out and coming in. Give your angels charge over them, Father. Forgive all the sins that we have committed. I ask in Jesus' precious name I pray. Amen. ಆಮೆನ್ ಆಮೆನ್. ಆಮೆನ್. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ನಿನ್ನಲ್ಲಿರುವಂತಹ ಪರಿಪೂರ್ಣತೆಯ ಪ್ರಮಾಣವನ್ನು ಮುಟ್ಟುವುದಕ್ಕೋಸ್ಕರ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ನಿನ್ನ ಮಗನ ಮುಖಾಂತರವಾಗಿ ಸ್ವಾಮಿ, ಆತನ ಮೇಲೆ ನಂಬಿಕೆ ಇಡುವಂತ ಪ್ರತಿಯೊಬ್ಬರಿಗೂ ಸ್ವಾಮಿ ಆ ಪರಿಪೂರ್ಣತೆಯ ಮಟ್ಟವನ್ನ ಮುಟ್ಟಲಿಕ್ಕಾಗುವಂತೆ ಕರ್ತನೆ ಸಭೆಯಾಗಿ ಕೃಪೆಯಿಂದ ನಮ್ಮನ್ನ ಒಟ್ಟಿಗೆ ಸೇರಿಸಿದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಪರಲೋಕ ರಾಜ್ಯದ ಪರಿಶುದ್ಧತೆಯ ಪ್ರಮಾಣವನ್ನ ಮುಟ್ಟಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಮಿ ಸಭೆಯಲ್ಲಿ ಆ ನಿನ್ನ ಪ್ರೀತಿಯನ್ನ ಅನುಭವಿಸಬೇಕಾಗಿದೆ, ನಿನ್ನ ಪ್ರೀತಿಯಲ್ಲಿ ಬೆಳೆಯಬೇಕಾಗಿದೆ, ಅಭಿವೃದ್ಧಿ ಹೊಂದಬೇಕಾಗಿದೆ, ನಿನ್ನ ಸೇವೆಯ ಭಾರವನ್ನು ಹೊತ್ತುಕೊಳ್ಳಬೇಕಾಗಿದೆ, ನಿನ್ನ ಬರೋಣಕ್ಕಾಗಿ ದುಡಿಯಬೇಕಾಗಿದೆ. ಯೇಸು ಕ್ರಿಸ್ತನು ನಿನ್ನ ನಾಮವನ್ನ ಘನಪಡಿಸಲು ಈ ಭೂಮಿ ಮೇಲೆ ಪಟ್ಟಂತ ಪ್ರಯಾಸಗಳಲ್ಲಿ ಪಾಲು ಹೊಂದಬೇಕಾಗಿದೆ. ಆತನು ನಿನಗೆ ಕೊಟ್ಟಂತ ವಿಧೇಯತೆಯನ್ನ ಸ್ವಾಮಿ ನಾವು ಸಹ ಈ ಭೂಮಿ ಮೇಲೆ ಅನುಭವಿಸುವುದರ ಮುಖಾಂತರವಾಗಿ ಆ ಪರಿಪೂರ್ಣತೆಯ ಮಟ್ಟವನ್ನ ನಾವು ಹೊಂದಿಕೊಳ್ಳಬಹುದಾಗಿದೆ. ಕರ್ತನೆ, ಈ ಎಲ್ಲ ನಿನ್ನ ಅಪಾರವಾದಂತ ದೈವಿಕ ಜ್ಞಾನಕ್ಕಾಗಿ ಸ್ತೋತ್ರ. ನಿನ್ನನ್ನು ತಿಳಿಯದ ಜನಾಂಗಕ್ಕೆ ಈ ಮರ್ಮ ಗೊತ್ತಿಲ್ಲ ಸ್ವಾಮಿ. ಆದುದರಿಂದಲೇ ಅವರು ಕ್ರಿಸ್ತನನ್ನ ದೂರವಿಟ್ಟು ಲೋಕದ ಪಾಲಿಗೆ ಬದುಕುತ್ತಿದ್ದಾರೆ. ನಿತ್ಯತ್ವದ ಅರಿವು ಅವರಿಗಿಲ್ಲ ಸ್ವಾಮಿ. ನಾಶನವು ಬಂದಾಗ ಅವರನ್ನ ಬಿಡಿಸಬಲ್ಲವರು ಭೂಮಿ ಮೇಲೆ ಯಾರು ಇರುವುದಿಲ್ಲ ಸ್ವಾಮಿ. ಈ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನನ್ನ ನೀನು ಪ್ರೀತಿಸಿದ್ದರಿಂದ ಎಲ್ಲರಿಗೂ ಬದುಕುವಂತ ಅವಕಾಶವನ್ನ ಕೃಪೆಯಿಂದ ಮತ್ತಿ ಕೊಟ್ಟಿದ್ದೀ ಸ್ವಾಮಿ. ಅದಕ್ಕಾಗಿ ಅವರನ್ನ ಕರೆತರಬೇಕಾದಂತ ಜವಾಬ್ದಾರಿಕೆ ಸಭೆಯ ಮೇಲೆ ಇದೆ ಸ್ವಾಮಿ. ಅದಕ್ಕಾಗಿ ನಮ್ಮನ್ನು ಎಚ್ಚರಪಡಿಸಿದಿ. ಅಂತಹ ಯೋಜನೆಗಳನ್ನ ನಮ್ಮ ಮುಂದೆ ಇಟ್ಟು ಆ ಭಾರವನ್ನ ನಿರ್ವಹಿಸಲು ಪ್ರಾರ್ಥಿಸ್ಲಿಕ್ಕಾಗುವಂತೆ ಅವಕಾಶವನ್ನು ಕೊಟ್ಟಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇದರಲ್ಲಿ ನಮ್ಮ ಯಾವುದೇ ಬಲದಿಂದಲ್ಲ ಸ್ವಾಮಿ, ನಿನ್ನ ಆತ್ಮನ ಬಲದಿಂದಲೇ, ನಿನ್ನ ಭುಜಬಲ ಪರಾಕ್ರಮದಿಂದಲೇ ಸ್ವಾಮಿ ನಿನ್ನ ಚಿತ್ತವು ನೆರವೇರಬೇಕಾಗಿದೆ. ರಕ್ಷಿಸಲ್ಪಡಬೇಕಾದ ಪ್ರತಿಯೊಂದು ಆತ್ಮವು ರಕ್ಷಿಸಲ್ಪಡಬೇಕಾಗಿದೆ. ಪರಿಪೂರ್ಣತೆಯ ಪ್ರಮಾಣವನ್ನ ಮುಟ್ಟಬೇಕಾಗಿದೆ ಸ್ವಾಮಿ. ನಾವು ನಿನ್ನಲ್ಲಿ ಮೊರೆ ಇಡುತ್ತೇವೆ ಸ್ವಾಮಿ. ನೀನು ನಿನ್ನ ನಾಮದ ಘನತೆಗೆ ತಕ್ಕ ಹಾಗೆ ಕಾರ್ಯ ಸಾಧಿಸಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸು. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವನ್ನ ಮುಟ್ಟಿ ಗುಣಪಡಿಸು. ಬಡತನವನ್ನ ತೆಗೆದು ಹಾಕು. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ಪರಾಮರಿಸು. ಅವರ ಅವಶ್ಯಕತೆಗಳನ್ನ ಪೂರೈಸು. ಅವರ ಕೊರತೆಗಳನ್ನ ನೀಗಿಸು. ಕುಟುಂಬಗಳಲ್ಲಿ ಸ್ವಾಮಿ ಸೈತಾನನ ಕುತಂತ್ರದಿಂದ ಕರ್ತನೆ ಎಲ್ಲಾ ರೀತಿಯಂತ ಸಂಬಂಧಗಳನ್ನ ಕಳೆದುಕೊಂಡು ಕಷ್ಟಪಡುತ್ತಿರುವಂತ ಮಕ್ಕಳಿಗೆ ನಿನ್ನ ಪ್ರೀತಿ ಕೃಪೆ ದೊರೆಯಲಿ. ನಿಶ್ಚಿತವಾದಲ್ಲಿ ಮತ್ತೆ ಅವರ ನ್ಯೂನತೆಯನ್ನು ಅನುಭವಿಸಲಿ, ಒಂದಾಗಲಿ. ನಿನ್ನ ರಾಜ್ಯಕ್ಕಾಗಿ ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ಸಭೆಯಾಗಿ ಕೂಡಿಕೊಂಡು ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ದೊರೆಯಲಿ ಸ್ವಾಮಿ. ಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಎಲ್ಲಾ ರೀತಿಯಾದಂತ ಸೈತಾನನ ಮೋಸದ ಜಾಲದಿಂದ ಸಭೆಯನ್ನ ತಪ್ಪಿಸು. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು,
ಎಲ್ಲಾ ರೀತಿಯಾದಂತಹ ಮತ್ಸರಗಳಿಂದ ತುಂಬಿ ಸಭೆಯು ಇವತ್ತು ಕರ್ತನೆ ಸೈತಾನನ ಕುತ್ತಿಗೆ ಬಲಿಯಾಗಿದೆ. ಸಭೆಯ ಕೆಲಸ ಕಾರ್ಯಗಳು ನಿಂತು ಹೋಗಿವೆ ಕರ್ತನೆ. ಪರಿಶುದ್ಧತೆಯು ಸಭೆಯಿಂದ ಮರೆಯಾಗುತ್ತಿದೆ ಕರ್ತನೆ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸಭೆಯಲ್ಲಿ ಸಂಪೂರ್ಣತೆಯು ಪರಿಶುದ್ಧತೆಯ ಪ್ರಮಾಣವು ವಾಸವಾಗಿದೆ ಎಂಬುದಾಗಿ ಹೇಳಿದೆ. ನಿನ್ನ ಚಿತ್ತ ನೆರವೇರಲಿ. ಸಭೆಯಲ್ಲಿ ಸ್ಥಿರವಾಗಿ ನಿನ್ನ ಮಹಿಮೆ ನೆಲೆಗೊಂಡಿರಲಿ ಸ್ವಾಮಿ. ನಿನ್ನ ಆರಾಧನೆಗೆ ಬರುವಂತ ಪ್ರತಿಯೊಬ್ಬ ಮಗನು ಮಗಳು ನಿನ್ನ ಮಹಿಮೆಯಲ್ಲಿ ಪಾಲು ಹೊಂದಲಿ, ಪರಿಶುದ್ಧತೆಯಲ್ಲಿ ಪಾಲು ಹೊಂದಲಿ, ಆ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟಲಿಕ್ಕಾಗುವಂತ ಶಕ್ತಿಯನ್ನ ಪಡೆದುಕೊಳ್ಳಲಿ ಸ್ವಾಮಿ. ಸಭೆಯಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸು. ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಂಡು ಒಬ್ಬರ ಹಿತಕ್ಕಾಗಿ ಒಬ್ಬರು ಪ್ರಾರ್ಥಿಸುವಂತೆ, ಪವಿತ್ರಾತ್ಮನು ದಿನಾಲೂ ನಮ್ಮನ್ನ ಪ್ರೇರಿಸುವಂತೆ ಸಹಾಯ ಮಾಡು. ಸಾಧ್ಯವಾದರೆ ನಮ್ಮಿಂದ ಆದಷ್ಟು ಉಪಕಾರಿಗಳಾಗಿ ಬದುಕುವಂತ ಶಕ್ತಿ ಕೊಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಯಥಾರ್ಥರನ್ನಾಗಿ ಪ್ರಾಮಾಣಿಕರನ್ನಾಗಿ ರೂಪಿಸು ಮತ್ತು ಉಪಯೋಗಿಸ್ಕೋ ಸ್ವಾಮಿ. ಎಲ್ಲಾ ಕೊರತೆಗಳನ್ನ ನೀಗಿಸು. ಸೇವೆಗೆ ಬೇಕಾದ ಬಲಾಧಿಕೆಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ನಿನ್ನ ಭುಜಬಲ ಪರಾಕ್ರಮದಿಂದ ಅನುಗ್ರಹಿಸಿ ಸಭೆಯಲ್ಲಿ ಯಾವ ಕೊರತೆ ಇಲ್ಲದೆ ನಿನ್ನ ಸೇವೆ ಸ್ವಾಮಿ ಧಾರಾಳವಾಗಿ ನಡೆಯುವಂತೆ ಕಾರ್ಯ ಮಾಡಪ್ಪ. ವಿಶೇಷವಾಗಿ ಸ್ವಾಮಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದರು ನಿನ್ನ ಪ್ರಿಯರನ್ನ ಅವ್ರ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಕಪ್ಪಿಸ್ತೇನೆ ಸ್ವಾಮಿ. ಪ್ರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವ್ರಿಗಾಗಿ, ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳಿಗಾಗಿ ಸ್ತೋತ್ರ. ಅವರ ಪ್ರಿಯ ಮಗನು ಮೊಮ್ಮಗನು ಸ್ವಾಮಿ ಅಸ್ವಸ್ಥನಾಗಿರುವಾಗ ಜಶಿನ್ ಕರ್ತನೆ ನಿನ್ನ ಕೃಪೆಯ ಮಗನ ಮೇಲಿರಲಿ. ಬೆಳಗ್ಗೆ ಆತನನ್ನ ಮುಟ್ಟು ಸ್ವಸ್ಥಪಡಿಸು, ಪರಿಪೂರ್ಣವಾದ ಆರೋಗ್ಯ ಕೊಡು. ಜ್ವರ ಬಾಧೆಯನ್ನಂತೂ ಸಂಪೂರ್ಣವಾಗಿ ತೆಗೆದು ಬಿಡು. ಆತನ ದೇಹಕ್ಕೆ ಚೈತನ್ಯವನ್ನು, ಬಲವನ್ನು, ಕ್ಷೇಮವನ್ನು ಕೊಟ್ಟು ಆತನ ಎದ್ದು ಆರೋಗ್ಯದಿಂದ ಉಂಡು ತಿಂದು ಬಲ ಹೊಂದಿ ತನ್ನ ಸ್ವಾಮಿ ವಿದ್ಯಾಭ್ಯಾಸಕ್ಕೆ ಮುಂದುವರಿಯಲು ಅನುಕೂಲ ಮಾಡಿಕೊಡು. ಎಲ್ಲ ಶೋಧನೆಗಳನ್ನ ದೂರ ಮಾಡು. ಮಕ್ಕಳ ಜೊತೆಲಿ ಇರುವಾಗ ಯಾವುದೇ ಕೇಡು ಸಮಸ್ಯೆ ಶೋಧನೆಗಳು ಬಾರದಾಗಿ ಬೇಲಿನ ಹಾಕಿ ಮಗನ ವಿದ್ಯಾಭ್ಯಾಸವನ್ನ ಸಂಪೂರ್ಣಗೊಳಿಸು ಸ್ವಾಮಿ. ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತುಂಬು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಅವರನ್ನು ಉಪಯೋಗಿಸು ಸ್ವಾಮಿ. ಪ್ರಿಯರಂತ ಪ್ರೇಮ ಸಾರ್ ಅವ್ರನ್ನ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡುವಂತ ಸೇವೆನ ಆಶ್ರಯಿಸು. ಆತ್ಮನ ಬಲದಿಂದ ಅಭಿಷೇಕಿಸಿ ಸೇವೆ ಉಪಯೋಗಿಸು. ರತಿಯವರಂತ ರಾಧಮ್ಮ ಅವರನ್ನು ಮುಟ್ಟ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಕೇಳಿನಿಂದ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಹಿರಿಯರಂತ ಇಲ್ಲಿ ನಮ್ಮವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯರನ್ನ ಸ್ತೋಪಿಸ್ತೇನೆ. ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಸ್ತೋಪಿಸ್ತೇನೆ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಂಬರಿಸು. ವೃದ್ಧಾಪದ ದಿನಗಳನ್ನ ಆರೋಗ್ಯಕರವಾಗಿ ಕಳೆಯುವಂತೆ, ಆಶೀರ್ವಾದದಾಯಕವಾಗಿ ಜೀವಿಸುವಂತೆ, ನಿನ್ನ ಸೇವೆಯಲ್ಲಿ ನಿರತರಾಗಿ ನಿನ್ನನ್ನು ಘನಪಡಿಸುವಂತೆ ಹೆಚ್ಚಿನ ಆಶೀರ್ವಾದಗಳನ್ನ ಅವ್ರ ಜೀವಿತದಲ್ಲಿ ತುಂಬು ಸ್ವಾಮಿ. ಎಲ್ಲಾ ಕೊರತೆಗಳನ್ನು ತಪ್ಪಿಸಿ ಕಾಪಾಡ ರಾಜ. ವಿಶೇಷವಾಗಿ ಸ್ವಾಮಿ ಮಗಳಾದಂತ ಆನಿಯವ್ರಿಗೂ ಸುತ್ತಾಸ್ತೇನೆ. ಮಗಳನ್ನು ಮುಟ್ಟಪ್ಪ, ಅವ್ರ ಯಜಮಾನರನ್ನ, ತಾಯಿಯನ್ನು ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೂಡ ಅವ್ರು ಇರುವಂತ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಅವ್ರು ಹೋಗೋಣ ಬಾಣಗಳನ್ನ ಆಶ್ರಯಿಸು. ಅವರ ಕೆಲಸ ಕಾರ್ಯಗಳು ಜಯ ಕೊಡು, ಶುಭ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ನಿನ್ನ ಸೇವೆಯ ಭಾರ ಕೊಡು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಬೇಕಾಗ್ತಾನೆ. ಸಹೋದರ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥನೆ ಮುಟ್ಟಪ್ಪ, ಬಲಪಡಿಸು, ಆಧರಿಸು, ಆರೋಗ್ಯದಿಂದ ತುಂಬಿಸು, ಕೊರತೆಗೆ ನೀಗಿಸು. ಸದಾ ನಿನ್ನ ಸನ್ನಿಧಾನದಲ್ಲಿ ಹರ್ಷಿಸುವಾಗಿ, ಉಲ್ಲಾಸವಾಗಿ, ಸಭೆಯಾಗಿ ಬಂದು ಸೇರಿಕೊಳ್ಳುವ ಹಾಗೆ ಆರಾಸವಾಗಿ ಸಹಾಯ ಮಾಡುವ. ಹಿರಿಯಂತ ಲೋಕೇಶ್ವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾಸ ಆರೋಗ್ಯದಿಂದ ತುಂಬಿಸು. ಪಡುವಂತ ಪ್ರಯಾಸಗಳನ್ನು ಪ್ರಸನ್ನತೆಯಲ್ಲಿ ಅವರಿಗೆ ಆರೋಗ್ಯ ಕ್ಷೇಮಗಳನ್ನು ಕೊಟ್ಟು ನಿನ್ನ ಭಯಭಕ್ತಿಯಲ್ಲಿ ಬೆಳೆಸು. ನೀತಿ ಆಶ್ವಾನ ತಿಂದಿಸು, ಕೊರತೆಗಳೀಸು. ಕಟ್ಟುವಂತ ಮನೆಯನ್ನ ಸಂಪೂರ್ಣಗೊಳಿಸಲು ಬೇಕಾದ ಸಾಮರ್ಥ್ಯ ಕೊಡು ಸ್ವಾಮಿ. ಸಂಪೂರ್ಣಗೊಳಿಸುವುದರಿಂದ ನಿನಗೆ ಮಹಿಮೆಯಾಗಲಿ ತಂದೆ. ನಿನ್ನ ಪ್ರಸನ್ನತೆಯ ಮನೆಯಲ್ಲಿ ಇರ್ಲಿಕ್ಕೆ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಹಸ್ತಕಪ್ಪಿಸ್ತೇನೆ ಸ್ವಾಮಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು, ಮೊಮ್ಮಕ್ಕಳನ್ನು, ಸೊಸೆಯರನ್ನು ಹಸ್ತಕಪ್ಪಿಸ್ತೇನೆ. ವ್ಯಕ್ತಿಗತವಾಗಿ ನಮ್ಮನ್ನು ಮುಟ್ಟು ಬಲಪಡಿಸು, ಆಧರಿಸು, ಪರಾಂಬರಿಸು. ನಿನ್ನ ಸೇವೆಗೆ ಬೇಕಾದ ಬಲಾಧಿಕೆಗಳನ್ನ, ಸುರಕ್ಷತೆಯ ಕ್ಷೇಮವನ್ನು, ಆರೋಗ್ಯವನ್ನು ದಯಪಾಲಿಸು. ವೈರಿಗಳ ಕುತಂತ್ರಗಳನ್ನ ನಿಷ್ಫಲ ಮಾಡು. ಸೈತಾನ ಕಾರ್ಯಗಳನ್ನ ಲಯಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ದಿನನಿತ್ಯವೂ ನಮಗೆ ಜಯವನ್ನು ಅನುಗ್ರಹಿಸು. ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನು ಆಶೀರ್ವದಿಸು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಈ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸಿ, ಅಭಿಷೇಕಿಸಿ ನಿನ್ನ ಸೇವೆ ಸ್ವಾಮಿ. ಎಲ್ಲಾ ಘನ, ಮಾನ, ಮಹಿಮೆ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮದುಮಗನೂ ಆಗಿರುವ ಜರೀತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ
ಸಮಾನದಿಂದ ಆಹಾರವನ್ನು ಇವತ್ತು ಪಾಲಿಸಿಕೊಡು. ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ಬಲವಾಗಿ ಬಂದಿರುವಂತಹ ನಿನ್ನ ಪ್ರಿಯರ ಸಂಗಡ, ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಸುಸೇಂದರ ಸಂಗಡ ಸ್ವಾಮಿ ಕೂಟದಲ್ಲಿ ಭಾಗವಹಿಸಿ ಈ ಕೂಟದ ಮುಖಾಂತರವಾಗಿ ಸ್ವಾಮಿ ವಾಕ್ಯಗಳನ್ನ ಕೇಳುವಂತ ಎಲ್ಲಾ ಭಕ್ತರ ಸಂಘ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Praise God. Praise the Lord, sir. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರ ಸೇವೆಯಲ್ಲಿ ಪಾಲು ಹೊಂದದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನ ಆತ್ಮನು ನಮ್ಮನ್ನು ದಿನನಿತ್ಯವೂ ನಡೆಸಲಿ, ಮಹಿಮೆ ಹೊಂದಲಿ, ತನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸಲಿ. ಬೆಳಗಿನ ಶುಭಾಶಯಗಳೊಂದಿಗೆ ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ನಮ್ಮನ್ನು ಆಶೀರ್ವಾದ ಮಾಡಿ. ಶುಭೋದಯ, ಎಲ್ಲರಿಗೂ ವಂದನೆಗಳು ಸರ್. ಥ್ಯಾಂಕ್ ಯು ಸರ್. ಅಂಕಲ್. ನಮಸ್ಕಾರ ಅಂಕಲ್. ನಮಸ್ಕಾರ. ನಮಸ್ತೆ. ಆನಿ ಸಿಸ್ಟರ್, ಚೆನ್ನಾಗಿತ್ತು ನಿಮ್ಮ ಹಾಡು. ಥ್ಯಾಂಕ್ ಯು ಅಂಕಲ್. ಒಳ್ಳೆ ರಾಗ ಇದೆ. ದೇವರು ನಿಮಗೆ ಒಳ್ಳೆ ತರ ಕೊಟ್ಟಿದ್ದಾರೆ. ದೇವರು ವಿಶೇಷವಾಗಿ ಆಶೀರ್ವದಿಸಲಿ. Amen. Thank you, Uncle. Thank you so much.